ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Let's chant this universal prayer together. O hidden life, vibrant in every atom, O hidden light, shining in every creature, O hidden love, embracing all in oneness, may each who feels himself as one with thee know he is also one with every other. Om Shanti, Shanti, Shanti. ಇಂದು ಭೃಗುವಾಸರ ಶುಕ್ರವಾರ ಜುಲೈ ತಿಂಗಳ 12ನೇ ತಾರೀಕು 2024ನೇ ಇಸವಿ. ಇಂದು ಬಹಳ ವಿಶೇಷ. ಆಷಾಢ ಮಾಸದ ಶುದ್ಧ ಷಷ್ಠಿಯ ದಿನ, ಸ್ಕಂದ ಷಷ್ಠಿ ಎಂದೂ ಕೂಡ ಇಂದು ಭಕ್ತರು ಆಚರಿಸುವರು. ಸುಬ್ರಹ್ಮಣ್ಯನ ಆರಾಧನೆಯ ದಿವಸ ಸ್ಕಂದ ಷಷ್ಠಿ, ಆಷಾಢ ಶುದ್ಧ ಷಷ್ಠಿ. ವಿಶೇಷವಾದಂತಹ ಈ ಆಷಾಢ ಮಾಸದ ಮುಸ್ಸಂಜೆಯಲ್ಲಿ ಆಚಾರ್ಯ ಶಂಕರರ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡಲಿದ್ದೇವೆ. ಪ್ರಾರಂಭದಲ್ಲಿ ಒಂದು ಸುಬ್ರಹ್ಮಣ್ಯನ, ಕಾರ್ತಿಕೇಯನ, ವಲ್ಲೀಶನ ಒಂದು ಸ್ತುತಿ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಸುಬ್ರಹ್ಮಣ್ಯ ಕರಾವಲಂಬನ ಸ್ತೋತ್ರಂ. ಹೇ ಸ್ವಾಮಿನಾಥ ಕರುಣಾಕರ ದೀನ ಬಂಧೋ ಶ್ರೀ ಪಾರ್ವತೀಶ ಮುಖ ಪಂಕಜ ಪದ್ಮ ಬಂಧೋ ಶ್ರೀಶಾದಿದೇವ ಗಣಪೂಜಿತ ಪಾದ ಪದ್ಮ ವಲ್ಲೀಶನಾಥ ಮಮ ದೇಹಿ ಕರಾವಲಂಬಂ. ದೇವಾಧಿದೇವನುತ ದೇವಗಣಾಧಿನಾಥ ದೇವೇಂದ್ರ ವಂದ್ಯ ಮೃದು ಪಂಕಜ ಮಂಜುಪಾದ ದೇವರ್ಷಿ ನಾರದ ಮುನೀಂದ್ರ ಸುಗೀತ ಕೀರ್ತೆ ವಲ್ಲೀಶನಾಥ ಮಮ ದೇಹಿ ಕರಾವಲಂಬಂ. ನಿತ್ಯಾನ್ನದಾನ ನಿರತಾಖಿಲ ರೋಗಹಾರಿನ್ ಪುತ್ರ ಪ್ರದಾನ ಪರಿಪೂರಿತ ಭಕ್ತ ಕಾಮ ಶ್ರುತ್ಯಾಗಮ ಪ್ರಣವನಾದ ನಿಜ ಸ್ವರೂಪ ವಲ್ಲೀಶನಾಥ ಮಮ ದೇಹಿ
करावलम्बम् क्रौञ्च क्रौञ्चासुरेन्द्रपरिखण्डन शक्तिशूल पाशादिशस्त्रपरिमण्डित दिव्यपाणे श्रीकुण्डलीशतुरकुण्ड शिखीन्द्रवाह वल्लीशनाथ मम देहि करावलम्बम् देवाधिदेव रथमण्डलमध्यवेद्य देवेन्द्रपीठनिहतं दृढचापहस्तम् शूरं निहत्य सुरकोटिभिरीड्यमान वल्लीशनाथ मम देहि करावलम्बम् हीरादिरत्नवरयुक्तकिरीटहार केयूरकुण्डललसत्कवचाभिराम हे वीरतार अजरामर बृन्दवन्द्य वल्लीशनाथ मम देहि करावलम्बम् पञ्चाक्षरादिमनुमन्त्रितगाङ्गतो यैः पञ्चामृतैः प्रमुदितेन्द्रमुखैर्मुनीन्द्रैः पट्टाभिषिक्तहरियुक्तवरासनस्थ वल्लीशनाथ मम देहि करावलम्बम् श्रीकार्तिकेय करुणामृतपूर्णदृष्ट्या कामादिरोगकलुषीकृतदुष्टचित्तम् सिक्त्वा तु मामवकलाधिपकान्तिकान्त्या वल्लीशनाथ मम देहि करावलम्बम् वल्लीशस्याष्टकं पुण्यं ये पठन्ति तु मानवाः ते सर्वे मुक्तिमायान्ति सुब्रह्मण्यप्रसादतः सुब्रह्मण्याष्टकमिदं पुण्यं प्रातरुत्थाय यः पठेत् कोटिजन्म कृतं पापं सत्यं तस्य विनश्यति कोटिजन्म कृतं पापं सत्यं तस्य विनश्यति श्री सुब्रह्मण्य करावलंबन स्तोत्रम ಸಂಪೂರ್ಣಂ. ಒಂದು ಸುಬ್ರಹ್ಮಣ್ಯನ ಭಜನೆ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ
ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ. ಶಿವ ಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ. ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಶ್ರೀ ವಲ್ಲೀಶನಾಥ ಸ್ವಾಮಿ ಕಿ ಜೈ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜೈ. ಹರ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ ಶಂಭೋ. ಆಷಾಢ ಮಾಸದ ಈ ಸ್ಕಂದ ಷಷ್ಠಿಯಂದು ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. ಪ್ರತಿಯೊಂದು ಶ್ಲೋಕವನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. 141ನೆಯ ಶ್ಲೋಕದಿಂದ ಆರಂಭಿಸಿ 144ನೆಯ ಶ್ಲೋಕದವರೆಗೆ ಪಾರಾಯಣ. ಪ್ರಥಮದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 141ನೆಯ ಶ್ಲೋಕ. ಮಹಾಮೋಹಗ್ರಾಹಗ್ರಸನ ಗಲಿತಾತ್ಮಾವಗಮನಃ ಧಿಯೋ ನಾನಾವಸ್ಥಾನಗತಃ
ಸ್ವಯಮಭಿನಯಂ ತದ್ಗುಣತಯ ಅಪಾರೆ ಸಂಸಾರೇ ವಿಷಯ ವಿಷಪೂರೆ ಜಲನಿಧೌ ನಿಮಜ್ಜೋನ್ಮಜ್ಯಾಯಂ ಭ್ರಮತಿ ಕುಮತಿ ಕುತ್ಸಿತಗತಿ भानो प्रभासञ्जनिता प्रपङ्क्तिः भानुं तिरोधाय यथा विजृम्भते आत्मोदिताहं कृतिरात्मतत्त्वम् तथा तिरोधाय विजृम्भते स्वयम् कबलितदिननाथे दुर्दिने सान्द्रमेघैः व्यथयति हिमझञ्झू वायुरुग्रो यथैताम् अविरततमसात्मन्यावृते मूढबुद्धिम् क्षपयति बहुदुःखैस्तीव्रविक्षेपशक्तिः एताभ्यामेव शक्तिभ्याम् बन्धः पुंसः समागतः याभ्यां विमोहितो देहम् मत्वात्मानं भ्रमत्ययम् ಶ್ರೀ ಗುರುಭ್ಯೋ ನಮಃ. ಇಲ್ಲಿಯವರೆಗೆ ನಮ್ಮ ಆತ್ಮಸ್ವರೂಪವನ್ನು ಅರಿತುಕೊಳ್ಳಲು ಯಾವುದು ಅಡ್ಡಿ ಮಾಡುವುದೋ ಆ ವಿಶಿಷ್ಟ ಶಕ್ತಿದ್ವಯಂ, ಆ ಎರಡು ಶಕ್ತಿಗಳನ್ನು ಇಲ್ಲಿಯವರೆಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಎರಡು ಶಕ್ತಿಗಳಿಂದಾಗಿಯೇ ನಮಗೆ ಆತ್ಮಸ್ವರೂಪವನ್ನು ಅರಿತುಕೊಳ್ಳಲು, ಆತ್ಮಾವಲೋಕನ ಮಾಡಿಕೊಳ್ಳಲು, ಆಸ್ವಾದಿಸಲು ಸಾಧ್ಯವಾಗುತ್ತಿಲ್ಲ. ಅದೇ ಆವರಣ ಮತ್ತು ವಿಕ್ಷೇಪ. ಆವರಣ ವಿಕ್ಷೇಪಗಳೆಂಬ ಈ ಎರಡು ಶಕ್ತಿಗಳಿಂದಲೇ ಮನುಷ್ಯನಿಗೆ ಸಂಸಾರ ಬಂಧವು ಉಂಟಾಗಿದೆ. ಇವೆರಡರಿಂದ ವಿಮೋಹಿತನಾಗಿ ಶರೀರವೇ ಆತ್ಮನಂದು ತಿಳಿದುಕೊಂಡು ಇವನು ಸಂಸಾರದಲ್ಲಿ ಅಲಿಯುತ್ತಾನೆ. ನೋಡಿ, ಕೇವಲ ವ್ಯರ್ಥ ಜೀವನ. ಯಾರದು? ಈ ಸಂಸಾರ ಚಕ್ರದಲ್ಲಿ ಸಿಲುಕಿ ಮೋಹಾಂಧನಾಗಿ ಕೇವಲ ತನ್ನ ಒಂದು ಇಂದ್ರಿಯ ಚಾಪಲ್ಯಕ್ಕಾಗಿ ಜೀವಿಸುವನೋ ಅವನ ಜೀವನ ವ್ಯರ್ಥ.
ವಿಚಾರ ಮಾಡಿ. ಆದ್ದರಿಂದ ಈ ಬಂಧನದ ನಿರೂಪಣೆ ಹೇಗೆ? ಆಚಾರ್ಯ ಶಂಕರರ ಕವಿತ್ವ ಇಲ್ಲಿ ಹೊರಬರ್ತಾ ಇದೆ ಮುಂದಿನ ಶ್ಲೋಕದಲ್ಲಿ, 145ನೇ ಶ್ಲೋಕದಲ್ಲಿ. ಸಾಮಾನ್ಯವಾಗಿ ನಾವು ಸಂಸಾರ ಸಾಗರ, ಸಂಸಾರ ಸಮುದ್ರ ಅಂತ ಹೇಳಿ ಸಂಸಾರವನ್ನು ಸಮುದ್ರಕ್ಕೆ, ಸಾಗರಕ್ಕೆ ಹೋಲಿಕೆ ಮಾಡ್ತೇವೆ. ಯಾಕೆ? ಯಾಕೆಂದ್ರೆ ಸಂಸಾರ ಅದರ ತೀವ್ರತೆ, ಅದರ ಆಳ, ಅದರ ವಿಸ್ತಾರ ಅತ್ಯಂತ ವ್ಯಾಪಕ, ನಿಗೂಢ, ಗೊತ್ತಾಗುವುದೇ ಇಲ್ಲ. ಹೇಗೆ? ಸಂಸಾರದ ಸಾಗರದ ಆಳ ಇದ್ದ ಹಾಗೆ. ಸಾಗರ ಸಮುದ್ರದ ಆಳ ವಿಸ್ತಾರ ಎಷ್ಟು? ಅಗಾಧ. ಅದೇ ರೀತಿಯಲ್ಲಿ ಸಂಸಾರವೂ ಕೂಡ ಅಷ್ಟೇ ಅಗಾಧ. ಆದ್ದರಿಂದ ಆ ಸಂಸಾರದ ಆಳ ವಿಸ್ತಾರವನ್ನು ಅರಿಯಲು ಸಾಧ್ಯವಾಗದೇ ಇರುವುದರಿಂದ ಅದನ್ನು ಸಮುದ್ರಕ್ಕೆ, ಸಾಗರಕ್ಕೆ ಹೋಲಿಕೆ ಮಾಡ್ತಾರೆ. ಹಾಗೆಯೇ ವೇದಾಂತದ ವಿಚಾರದಲ್ಲಿ ಸಂಸಾರವನ್ನು ಮತ್ತೊಂದು ದೃಷ್ಟಿಕೋನದಿಂದ ನೋಡಲಾಗುವುದು. ಹೇಗೆ ಅಂದ್ರೆ, ಒಂದು ವೃಕ್ಷದ ಉದಾಹರಣೆಯ ಮೂಲಕ ಸಂಸಾರವನ್ನು ವೃಕ್ಷಕ್ಕೂ ಕೂಡ ಹೋಲಿಕೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಆ ವೃಕ್ಷವನ್ನು ಯಾವ ರೀತಿ ಸಂಸಾರಕ್ಕೆ ಹೋಲಿಕೆಯಾಗಿದೆ ಅನ್ನುವುದರ ವಿವರಣೆಯೇ 145ನೇ ಶ್ಲೋಕ. ಆಚಾರ್ಯ ಶಂಕರರು ತಾತ್ವಿಕರು ಮಾತ್ರವಲ್ಲ, ಕವಿಗಳೂ ಕೂಡ ಹೌದು. ನೋಡಿ, ಆ ಕಾವ್ಯದ ಅಲಂಕಾರಿಕದ ಛಾಪನ್ನು ಈ 145ನೇ ಶ್ಲೋಕದಲ್ಲಿ ಮೂಡಿಸಿದ್ದಾರೆ ಆದಿಶಂಕರಾಚಾರ್ಯರು. ಹೇಗೆ ಮೂಡಿಸಿದ್ದಾರೆ ನೋಡುವ. 145ನೇ ಶ್ಲೋಕ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಬೀಜಂ ಸಂಸ್ರತೆ ಭೂಮಿಜಸ್ಯತು ತಮಃ ದೇಹಾತ್ಮಧೀರಂಕುರಃ ರಾಗಃ ಪಲ್ಲವಮಂಬುಕರ್ಮತು ವಪುಃ ಸ್ಕಂಧೋऽಸವಃ ಶಾಖಿಕಾಃ ಅಗ್ರಾಣೇಂದ್ರಿಯ ಸಂಹತಿಶ್ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾ ಕರ್ಮ ಸಮುದ್ಭವಂ ಬಹುವಿಧಂ ಭೋಕ್ತಾತ್ರ ಜೀವ ಖಗಃ. ಅತ್ಯಂತ ಸೊಗಸಾಗಿದೆ. ವೃಕ್ಷದ ಎಲ್ಲ ಅವಯವಗಳನ್ನು ಕೂಡ ವಿವರಿಸಿದ್ದಾರೆ ಆಚಾರ್ಯ ಶಂಕರರು. ಮತ್ತೊಮ್ಮೆ ನೋಡೋಣ. ಬೀಜಂ ಸಂಸ್ರತೆ ಭೂಮಿಜಸ್ಯತು ತಮಃ ದೇಹಾತ್ಮಧೀರಂಕುರಃ ರಾಗಃ ಪಲ್ಲವಮಂಬುಕರ್ಮತು ವಪುಃ ಸ್ಕಂಧೋऽಸವಃ ಶಾಖಿಕಾಃ ಅಗ್ರಾಣೇಂದ್ರಿಯ ಸಂಹತಿಶ್ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾ ಕರ್ಮ ಸಮುದ್ಭವಂ ಬಹುವಿಧಂ
ಭೋಕ್ತಾತ್ರ ಜೀವ ಖಗಃ. ಅತ್ಯಂತ ಸೊಗಸಾಗಿದೆ. ಮೊದಲು ಆಂಗ್ಲ ಭಾಷೆಯ ತಾತ್ಪರ್ಯವನ್ನು ನೋಡೋಣ, ನಂತರ ಪದಚ್ಛೇದ ಅನ್ವಯಾರ್ಥ ನೋಡೋಣ. ಆಫ್ ದ ಟ್ರೀ ಆಫ್ ಸಂಸಾರ, ignorance is the seed. The identification with the body is its sprout. Attachment, its tender leaves. Work, its water. The body, its trunk. The vital forces, its branches. The organs, its twigs. The sense objects, its flowers. Various miseries due to diverse works are its fruits, and the individual soul is the bird on it. ನೋಡಿ, ವೃಕ್ಷವನ್ನು ವರ್ಣಿಸಿ ಅನಂತರ ಒಂದು ಪಕ್ಷಿ ಕುಳಿತಿದೆ ಆ ಮರದ ಮೇಲೆ. ಬಹಳ ಚೆನ್ನಾಗಿದೆ. ಅಲಂಕಾರಿಕವಾಗಿ ಆಚಾರ್ಯ ಶಂಕರರು ಸಂಸಾರವನ್ನು ಬಣ್ಣಿಸುವರು. ಇನ್ ದಿಸ್ ಸ್ಟಾನ್ಸಾ, samsara or relative existence is likened to a tree, and the simile is brought out in detail. The appropriateness of the comparisons will be patent on reflection. It is this kind of composition which shows Shankara not only to be a great philosopher, but a true poet also. And such slokas, as the reader will perceive, abound in this masterpiece of Vedantic literature. Soul is the bird. Compare the beautiful shlokas of the Mundaka Upanishad. Dva Suparna Sayuja Sakhaya. With the ripening of knowledge, the two birds coalesce into one. The self alone remains, and life is known to be a dream. ಎಷ್ಟು ಚಂದದ ವರ್ಣನೆ ನೋಡಿ. ಪದಚ್ಛೇದ ಮಾಡುವ. ಬೀಜಂ ಸಂಸ್ಕೃತಿ ಭೂಮಿಜಸ್ಯ ತೂ ತಮಃ ದೇಹಾತ್ಮ ಧೀರಂ ದೇಹಾತ್ಮಧೀಃ ಅಂಕುರಃ ರಾಗಃ ಪಲ್ಲವಂ ಅಂಬು ಕರ್ಮ ತು ವಪುಃ ಸ್ಕಂಧಃ ಅಸವಃ ಶಾಖಿಕಾಃ ಅಗ್ರಾಣಿ ಇಂದ್ರಿಯ ಸಂಹತಿಃ ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾ ಕರ್ಮ ಸಮುದ್ಭವಂ ಬಹುವಿಧಂ ಭೋಕ್ತಾ ಅತ್ರ ಜೀವಃ ಖಗಃ. ಅನ್ವಯಾರ್ಥ ನೋಡುವ. ಸಂಸ್ಕೃತಿ ಭೂಮಿಜಸ್ಯ, ಸಂಸಾರವೆಂಬ ವೃಕ್ಷಕ್ಕೆ, ತಮಃ ತು ಅಜ್ಞಾನವೇ ಬೀಜಂ, ಬೀಜವು. ಸಂಸಾರ ವೃಕ್ಷಕ್ಕೆ ಅಜ್ಞಾನವೇ ಬೀಜ. ದೇಹಾತ್ಮಧೀಹಿ, ದೇಹದಲ್ಲಿ ಆತ್ಮಬುದ್ಧಿಯು ನಾನೇ ದೇಹ ಅನ್ನುವಂತಹ ಭ್ರಮೆ ಅಂಕುರಃ, ಮೊಳಕೆಯು. ರಾಗಃ ಆಸಕ್ತಿಯು, ಪಲ್ಲವಂ ಚಿಗುರು, ಕರ್ಮತು ಕರ್ಮವೇ ಅಂಬು ನೀರು, ವಪುಹು ಶರೀರವು, ಸ್ಕಂಧಃ ಮಧ್ಯಭಾಗ. ನೋಡಿ, ಇವತ್ತು ನಾವು ಸುಬ್ರಹ್ಮಣ್ಯನ ಸ್ತುತಿ ಮಾಡಿದ್ವು, ಅದು ಸ್ಕಂದ. ಆ ಪದ ಬೇರೆ, ಇಲ್ಲಿ ಸ್ಕಂಧ ಅಂದ್ರೆ ಮಧ್ಯಭಾಗ ಅಂತ ಅರ್ಥ. ಇಲ್ಲಿ ಧ ಮಹಾಪ್ರಾಣ, ಅಲ್ಲಿ ಸ್ಕಂದ, ಅಲ್ಲಿ ದ ಅಲ್ಪ ಪ್ರಾಣ ಇರಲಿ. ಅಸವಹ ಪ್ರಾಣಗಳು, ಕ್ಷಮಿಸಿ, ಶಾಖಿಕಾಹ ಕೊಂಬೆಗಳು, ಪ್ರಾಣಗಳೇ ಕೊಂಬೆಗಳು. ಇಂದ್ರಿಯ ಸಂಹತಿ ಚ, ಇಂದ್ರಿಯ ಸಮೂಹವು ಅಗ್ರಾಣಿ ಕೊಂಬೆಗಳ ತುದಿಗಳು. ವಿಷಯಾ ವಿಷಯಗಳು, ಪುಷ್ಪಾಣಿ ಪುಷ್ಪಗಳು. ನಾನಾ ಕರ್ಮ ಸಮುದ್ಭವಂ ಬಗೆ ಬಗೆಯ ಕರ್ಮಗಳಿಂದ ಉತ್ಪನ್ನವಾದ. ಬಹುವಿಧಂ ದುಃಖಂ ಬಹುವಿಧವಾದ ದುಃಖವು. ಫಲಂ ಅದೇ ಫಲವು. ಆ ವೃಕ್ಷ ಯಾವ ಫಲ ಕೊಡುತ್ತೋ ಅದು ಎಲ್ಲ ನಮ್ಮ
ಎಲ್ಲ ವಿಧವಾದಂತಹ ದುಃಖವು, ಕರ್ಮಗಳ ಫಲವು. ಜೀವ, ಆ ಜೀವನೋ ಅತ್ರ ಇಲ್ಲಿ ಭೋಕ್ತಾ ಖಗಃ, ಅನುಭವಿಸುವ ಪಕ್ಷಿಯು. ನೋಡಿ, ಮರದ ಮೇಲೆ ಕುಳಿತಿದ್ದಾನೆ, ಮರದ ಮೇಲೆ ಕುಳಿತಿದ್ದೆ ಆ ಪಕ್ಷಿ, ಈ ಸಂಸಾರದಲ್ಲಿ ಕುಳಿತಿದ್ದಾನೆ ಈ ಜೀವ. ಬಹಳ ಚಂದದ ರೀತಿಯಲ್ಲಿ ವರ್ಣಿಸ್ತಾರೆ ಆಚಾರ್ಯ ಶಂಕರರು ಅಲಂಕಾರಿಕವಾಗಿ. ಈ ಸಾರಾಂಶವನ್ನು ನೋಡೋಣ. ಸಂಸಾರವೆಂಬ ವೃಕ್ಷಕ್ಕೆ ಅಜ್ಞಾನವೇ ಬೀಜವು, ದೇಹದಲ್ಲಿರುವ ಆತ್ಮಬುದ್ಧಿಯೇ ಮೊಳಕೆಯು, ಆಸಕ್ತಿಯೇ ಚಿಗುರು, ಕರ್ಮವೇ ನೀರು, ಶರೀರವೇ ಮಧ್ಯಭಾಗವು, ಪ್ರಾಣಗಳೇ ಕೊಂಬೆಗಳು, ಇಂದ್ರಿಯ ಸಮೂಹವೇ ಕೊಂಬೆಯ ತುದಿಗಳು, ವಿಷಯಗಳೇ ಪುಷ್ಪಗಳು, ಬಗೆ ಬಗೆಯ ಕರ್ಮಗಳಿಂದ ಉತ್ಪನ್ನವಾದ ಬಹುವಿಧವಾದ ದುಃಖವೇ ಫಲವು, ಕರ್ಮ ಫಲವು. ಇಲ್ಲಿ ಫಲವನ್ನು ಅನುಭವಿಸುವ ಜೀವನೇ ಪಕ್ಷಿಯು. ಸಂಸಾರವೆಂಬ ವೃಕ್ಷ ನೋಡಿ, ಕೆಲವು ಕಡೆ ಸಂಸಾರವನ್ನು ಸಾಗರಕ್ಕೆ ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ಸಂಸಾರವನ್ನು ವೃಕ್ಷವಾಗಿ ಬಣ್ಣಿಸುವರು. ನೋಡುವ, ವೇದಾಂತದಲ್ಲಿ ಸಂಸಾರವನ್ನು ವೃಕ್ಷಕ್ಕೆ ಹೋಲಿಸುವುದು ಸಾಮಾನ್ಯವಾಗಿದೆ. ಕಠೋಪನಿಷತ್ತು ಹಾಗೂ ಭಗವದ್ಗೀತೆ ಇವೆರಡರಲ್ಲೂ ಕೂಡ ಸಂಸಾರವನ್ನು ವೃಕ್ಷಕ್ಕೆ ಹೋಲಿಕೆ ಮಾಡಿ ವರ್ಣಿಸಿರುವರು. ಅದೇ ರೀತಿಯಲ್ಲಿ ಇನ್ನೊಂದು ಉಪನಿಷತ್ತು, ಮುಂಡಕೋಪನಿಷತ್ತು, ಎರಡು ಪಕ್ಷಿಗಳು ಒಂದು ಮರವನ್ನು ಆಶ್ರಯಿಸಿಕೊಂಡಿವೆ ಎಂದು ಮುಂಡಕೋಪನಿಷತ್ತು ಹೇಳುತ್ತದೆ. ಇವೆರಡರಲ್ಲಿ ಒಂದು ಜೀವಾತ್ಮ, ಮತ್ತೊಂದು ಪರಮಾತ್ಮ. ಯಾವೆರಡದು? ಎರಡು ಪಕ್ಷಿಗಳು ಒಂದು ಮರದಲ್ಲಿ ಕುಳಿತಿವೆ. ಆ ಎರಡು ಪಕ್ಷಿಗಳಲ್ಲಿ ಒಂದು ಜೀವಾತ್ಮ, ಮತ್ತೊಂದು ಪರಮಾತ್ಮ. ಈ ಮುಂಡಕೋಪನಿಷತ್ತಿನ ವಿಚಾರವನ್ನು ಮೊದಲು ಮಾಡಿ ನಂತರ ಪುನಃ ಈ ವಿವೇಕ ಚೂಡಾಮಣಿಯ ಸಂಸಾರ ವೃಕ್ಷವನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ಮತ್ತೊಮ್ಮೆ ಅವಲೋಕನವನ್ನು ಮಾಡೋಣ. ಮುಂಡಕೋಪನಿಷತ್ತಿನ ಶ್ಲೋಕ ಹೀಗೆ ಹೇಳುತ್ತೆ. ಸುಪರ್ಣಾ ಸಯುಜಾ ಸಖಾಯ ಸಮಾನ ವೃಕ್ಷಂ ಪರಿಷಶ್ವಜಾತೆ ತಯೋರನ್ಯಂ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನನ್ಯೋ ಅಭಿಚಾಕಶೀತಿ. ನೋಡಿ, ಮುಂಡಕೋಪನಿಷತ್ ಶ್ಲೋಕ ಏನ್ ಹೇಳುತ್ತೆ? ದ್ವಾ ಸುಪರ್ಣ ಸಯುಜ ಸಖಾಯ. ಬಹಳ ಚೆನ್ನಾಗಿದೆ ಶ್ಲೋಕ. ದ್ವಾ ಸುಪರ್ಣ, ದ್ವಾ ಎರಡು, ಸುಪರ್ಣ ಪಕ್ಷಿಗಳು, ಪರ್ಣಗಳುಳ್ಳ ಯಾವುದಿದೆಯೋ ಅದು ಪಕ್ಷಿಗಳು, ಅದರಿಂದ ಸುಪರ್ಣ. ದ್ವಾ ಸುಪರ್ಣ, ಸುಪರ್ಣ ಎರಡು ಪಕ್ಷಿಗಳು. ಯಾವುದು ಎರಡು ಪಕ್ಷಿಗಳು? ಸಯುಜ, ಎರಡೂ ಕೂಡ ಒಂದೇ ವಯಸ್ಸಿನವುಗಳು, ಕಾಂಟೆಂಪೊರರೀಸ್. ನೋಡಿ, ಎರಡು ಕೂಡ ಒಂದೇ ವಯಸ್ಸು. ಸಯುಜ ಸಖಾಯ, ಅವೆರಡೂ ಕೂಡ ಮಿತ್ರರು. ನೋಡಿ, ಆ ಎರಡೂ ಪಕ್ಷಿಗಳು ಮಿತ್ರರು, ಎರಡೂ ಪಕ್ಷಿಗಳು ಒಂದೇ ವಯಸ್ಸಿನವರು. ಸಮಾನ ವೃಕ್ಷಂ ಪರಿಷಶ್ವಜಾತೆ, ಸಮಾನ ವೃಕ್ಷಂ ಒಂದೇ ಮರದಲ್ಲಿ ಎರಡೂ ಪಕ್ಷಿಗಳು ಕೂಡ ಕುಳಿತಿವೆ. ತಯೋ, ಆ ಎರಡು ಪಕ್ಷಿಗಳಲ್ಲಿ ಅನ್ಯಂ ಒಂದು ಪಕ್ಷಿ ಪಿಪ್ಪಲಂ ಸ್ವಾದು ಅತ್ತಿ. ಪಿಪ್ಪಲಂ ಅತ್ಯಂತ ಹುಳಿಯಾದ ಕಹಿಯಾದ ಕಾಯಿಗಳನ್ನು ತಿಂತವೆ. ಸರಿ ಹೋಗೋದಿಲ್ಲ, ಉಗುಳು ಬಿಡುತ್ತೆ. ಯಾಕೆ? ಇನ್ನು ಹಣ್ಣಾಗಿಲ್ಲ ಅದು. ಅದೇ ಪಕ್ಷಿ ಸ್ವಾದು ಅತ್ಯಂತ ರುಚಿಕರವಾದಂತಹ ಹಣ್ಣುಗಳನ್ನು ತಿನ್ನುತ್ತೆ. ನಾಲಿಗೆ ಚಪ್ಪರಿಸುತ್ತೆ, ಆಸ್ವಾದಿಸುತ್ತೆ, ಆ ಹಣ್ಣಿನ ಸೇವನೆ ಮಾಡುತ್ತೆ. ಕಹಿಯಾದದ್ದನ್ನು ಬಿಟ್ಟು ಬಿಡುತ್ತೆ, ಸಿಹಿಯಾದದ್ದನ್ನು ತಿನ್ನುತ್ತೆ. ಯಾವುದು? ಒಂದು ಪಕ್ಷಿ. ಹಾಗಾದ್ರೆ ಮತ್ತೊಂದು ಪಕ್ಷಿ ಏನ್ ಮಾಡ್ತಾ ಇದೆ? ಅನಶ್ನನನ್ಯೋ ಅಭಿಚಾಕಶೀತಿ. ಅನಶ್ನನ್, ಅಶ್ನನ್ ಉಣ್ಣುವಿಕೆ, ಅನಶ್ನನ್ ಉಣ್ಣದಿರುವಿಕೆ, ಉಪವಾಸ, ಸತ್ಯಾಗ್ರಹ.
ಇನ್ನೊಂದು ಪಕ್ಷಿ ಏನ್ ಮಾಡ್ತಾ ಇದೆ? ಅನಶ್ನನ್, ಏನು ಕೂಡ ತಿಂತಾ ಇಲ್ಲ ಅದು. ಈ ಒಂದು ಪಕ್ಷಿ ಏನ್ ಮಾಡ್ತಾ ಇದೆ? ಸ್ವಾದು ಪಿಪ್ಪಲಂ ಅತ್ತಿ, ಸ್ವಾದು ರುಚಿಕರವಾದ ಹಣ್ಣನ್ನು ತಿನ್ನುತ್ತೆ, ಪಿಪ್ಪಲಂ ಕಹಿಯಾದದ್ದನ್ನು ತಿನ್ನಕ್ಕೆ ಪ್ರಯತ್ನಿಸುತ್ತೆ, ಕಹಿ ಆಗಿರುತ್ತೆ, ಉಗುಳು ಬಿಡುತ್ತೆ. ಈ ರೀತಿಯಾಗಿ ಸಿಹಿ ಕಹಿ ಹಣ್ಣುಗಳನ್ನು ಸೇವನೆ ಮಾಡ್ತಾ ಇದೆ ಒಂದು ಪಕ್ಷಿ. ಇನ್ನೊಂದು ಪಕ್ಷಿ ಅನ್ಯಃ ಖಗಃ ಅನ್ಯಃ ಸುಪರ್ಣ ಅನಶ್ನನ್, ಏನು ಸೇವನೆ ಮಾಡ್ತಾ ಇಲ್ಲ, ಕಹಿನೂ ತಗೊಳ್ತಾ ಇಲ್ಲ, ಸಿಹಿಯ ಹಣ್ಣನ್ನು ಸೇವನೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೆ ಅದು? ಅಭಿಚಾಕಶೀತಿ, ತನ್ನ ಆತ್ಮಸ್ವರೂಪದಲ್ಲಿ ಲೀನವಾಗಿ ಧ್ಯಾನ ಮಗ್ನವಾಗಿದೆ. ಇನ್ನೊಂದು ಪಕ್ಷಿ ನೋಡಿ ಹೇಗಿದೆ, ಬಹಳ ಚೆನ್ನಾಗಿದೆ ವರ್ಣನೆ ಅಲಂಕಾರಿಕವಾಗಿ. ಮುಂಡಕೋಪನಿಷತ್ತಿನ ಈ ಶ್ಲೋಕ ನೋಡಿ. ವಾಸುಪರ್ಣ ಸಯುಜಾ ಸಖಾಯ ಸಮಾನ ವೃಕ್ಷಂ ಪರಿಷಶ್ವಜಾತೆ ತಯೋಃ ಅನ್ಯಂ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನನ್ಯೋ ಅಭಿಚಾಕಶೀತಿ. ಆಗ್ಲೇ ಹೇಳಿದ ಹಾಗೆ ಒಂದು ಪಕ್ಷಿ ಜೀವಾತ್ಮ, ಮತ್ತೊಂದು ಪಕ್ಷಿ ಪರಮಾತ್ಮ. ಈ ಜೀವಾತ್ಮ ಪಕ್ಷಿ ಸಿಹಿ ಕಹಿ ಹಣ್ಣುಗಳನ್ನು ತಿನ್ನತ್ತೆ, ಸುಖ ದುಃಖಗಳನ್ನು ಅನುಭವಿಸುತ್ತೆ ಜೀವನದಲ್ಲಿ ಈ ಜೀವಾತ್ಮ. ಈ ಪರಮಾತ್ಮ ಸುಖವೂ ಇಲ್ಲ ದುಃಖವೂ ಇಲ್ಲ, ಸುಖ ದುಃಖದ ರಾಹಿತ್ಯದ ಸ್ಥಿತಿಯೇ ಆತ್ಮಸ್ವರೂಪದ ಲಕ್ಷಣ. ವಿಚಾರ ಮಾಡಿ, ಯೋಗಶಾಸ್ತ್ರದಲ್ಲಿ ಸುಷುಮ್ನಾ ನಾಡಿಯನ್ನು ಜಾಗೃತಿ ಮಾಡಿಕೊಂಡಾಗ ಮನಸ್ಸು ಏಕಾಗ್ರ ಸ್ಥಿತಿಯಲ್ಲಿರುವುದು, ಮನಸ್ಸು ಸಮತೋಲನದ ಸ್ಥಿತಿಯಲ್ಲಿರುವುದು. The mind will be equanimous when the Sushumna Nadi is triggered. Think. When the Sushumna Nadi is kindled, the mind is in its equanimous state. ಸ್ಥಿರವಾಗಿರುತ್ತೆ ಮನಸ್ಸು, ಯಾವುದೇ ಚಂಚಲತ್ವ ಇಲ್ಲ, ಯಾವುದೇ ದ್ವಂದ್ವ ಇಲ್ಲ, ಶೋಕ ಇಲ್ಲ, ಮೋಹ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ. ಅದು ಪಾರಮಾರ್ಥಿಕ ಸ್ಥಿತಿ, ಪರಮಾತ್ಮನ ಸ್ಥಿತಿ. ಆದರೆ ಸಂಸಾರದಲ್ಲಿರುವಂತಹ ಜೀವಾತ್ಮ ಸುಖ ದುಃಖಗಳಲ್ಲಿ ತೊಯ್ದಾಡ್ತಾ ಇದ್ದಾನೆ, ಹೌದಲ್ಲ? ಬಳಲ್ತಾ ಇದ್ದಾನೆ, ನರಳ್ತಾ ಇದ್ದಾನೆ. ಜೀವಾತ್ಮ ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಸುಖ ಸಿಗೋದಿಲ್ಲ, ನರಳಾಟ ಗೋಳಾಟ. ಸುಖ ಸಿಗುತ್ತೆ, ಮತ್ತಷ್ಟು ಬೇಕೆಂಬ ಹಂಬಲ, ಮೋಹ, ಲೋಭ. ನೋಡಿ, ಸುಖ ಸಿಕ್ಕಿದರೂ ಕೂಡ ಅಪಾಯವೇ, ಸುಖ ಸಿಗದಿದ್ದರೂ ಕೂಡ ದುಃಖವೇ. ಜೀವಾತ್ಮನ ಸ್ಥಿತಿ ನೋಡಿ. ಪರಮಾತ್ಮನ ಸ್ಥಿತಿ ಹೇಗೆ? ಸುಖವೂ ಇಲ್ಲ ದುಃಖವೂ ಇಲ್ಲ, ಆದ್ದರಿಂದ ಸಂಸಾರವೇ ಇಲ್ಲ. ಹೌದಲ್ಲ? ಆದ್ದರಿಂದ ಅಲಂಕಾರಿಕವಾಗಿ ವೃಕ್ಷಕ್ಕೆ ಹೋಲಿಕೆ ಮಾಡ್ತಾರೆ ಆಚಾರ್ಯ ಶಂಕರರು. ನೋಡಿ, ಈ ಸಂಸಾರವನ್ನು ವೃಕ್ಷಕ್ಕೆ ಹೋಲಿಕೆ ಮಾಡ್ತಾರೆ ಆಚಾರ್ಯ ಶಂಕರ. ಈ ಮರಕ್ಕೆ ಬೀಜ ಬೇಕಲ್ಲ, ಇಲ್ಲಾಂದ್ರೆ ಮರ ಹೇಗಾಗತ್ತೆ? ಆ ಬೀಜವೇ ಅಜ್ಞಾನ. ಅಜ್ಞಾನದ ಬೀಜ ಇದ್ರೆ ಸಾಕು, ಸಂಸಾರ ವೃಕ್ಷವನ್ನು ನೆಟ್ಟ ಹಾಗೆ. ಇನ್ನು ವೃಕ್ಷ ಆಗಿಲ್ಲ, ಅದು ಇನ್ನು ಬೀಜ ಇದೆ. ಆಗ್ಲೇ ಅಜ್ಞಾನ ತುಂಬಿಕೊಂಡಿರುವುದರಿಂದ ನಿಧಾನವಾಗಿ ಬೆಳೀತಾ ಇದೆ. ಆ ಬೀಜ ವೃಕ್ಷವಾಗತ್ತೆ, ಸಂಸಾರ ವೃಕ್ಷವಾಗತ್ತೆ. ಮೂಲ ಏನು? ಅಜ್ಞಾನ. ಅಜ್ಞಾನವೇ ಸಂಸಾರಕ್ಕೆ ಕಾರಣ. ನಂತರ ಈ ದೇಹದಲ್ಲಿರುವ ಆತ್ಮಬುದ್ಧಿ, ಈ ದೇಹ ನಾನು, ಈ ದೇಹ ನಾನು ಅನ್ನುವ ಭ್ರಮೆ ಇದೆಯಲ್ಲ, ಅಜ್ಞಾನ ಇದೆಯಲ್ಲ, ಆ ಆತ್ಮಬುದ್ಧಿಯೇ, ದೇಹಾತ್ಮ ಬುದ್ಧಿಯೇ ಮೊಳಕೆ, ಸ್ಪ್ರೌಟ್. ನೋಡಿ ಹೇಗೆ ಬೆಳೀತಾ ಇದೆ ಮರ. ಈಗ ಅಜ್ಞಾನ ಬೀಜ ಸ್ವಲ್ಪ ಮೊಳಕೆ ಒಡೆದಿದೆ. ಆ ಮೊಳಕೆ ಒಡೆದಿದೆ ಅಂದ್ರೆ ಅರ್ಥ ದೇಹಾತ್ಮ ಬುದ್ಧಿ ಇದೆ ಅಂತ ಅರ್ಥ ಈ ಸಂಸಾರ ವೃಕ್ಷಕ್ಕೆ.
ನಂತರ ಮುಂದೆ ಚಿಗುರು, ಮೊಳಕೆ ಹೊಡೆಯುತ್ತೆ, ಚಿಗುರು ಬರುತ್ತೆ. ಆಸಕ್ತಿಯೇ ಚಿಗುರು. ಆಸಕ್ತಿ ಅಂದ್ರೇನು? ಈ ಲೋಕದ ಮೋಹ, ಲೋಕದ ವಾಸನೆ, ಹೌದಲ್ಲ? ಜನಗಳ ಸಮೂಹ. ಓಹೋ, ಎಲ್ಲರೂ ಇರಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ತಾತ ಅಜ್ಜಿ ಮಾವ ಸೊಸೆ, ಓಹೋ ಹೋ ಹೋ ಹೋ. ಈ ಆಸಕ್ತಿಯೇ ಚಿಗುರು, ಹೌದಲ್ಲ? ಮಕ್ಕಳಾಗಿದ್ದಾಗ ಹಾಗೈತೆ ಹೇಳ್ಕೊಡೋದು, ನಾನೇ ಅಮ್ಮ ಅಂತಳೆ ಆ ತಾಯಿ. ಅಪ್ಪ ಹೇಳ್ತಾನೆ, ನಾನು ಅಪ್ಪ. ಅಪ್ಪ ಅಂತ ಹೇಳಪ್ಪ, ಅಪ್ಪ ಅಂತ ಹೇಳು. ಇದನ್ನೇ ಹೇಳಿಕೊಟ್ಟು ಆ ಒಂದು ಸಂಸಾರ ವೃಕ್ಷಕ್ಕೆ ಅವರು ಇನ್ನೂ ಕೂಡ ಪುಷ್ಟಿಯನ್ನು ಕೊಡ್ತಾ ಇರ್ತಾರೆ, ಹಿರಿಯರು ಎಲ್ಲರೂ. ಆಯಾ ಸಂಬಂಧಗಳನ್ನ ಹೇಳಿಕೊಂಡು ಆಸಕ್ತಿಯನ್ನು ಬೆಳೆಸ್ತಾರೆ, ಮೋಹವನ್ನು ಉಂಟು ಮಾಡ್ತಾರೆ. ಅದೇ ಚಿಗುರು, ಸಂಸಾರದ ಈ ಬೀಜದ ಚಿಗುರು ಆಸಕ್ತಿ. ನಂತರ ಕರ್ಮವೇ ನೋಡಿ. ನೀರಿಲ್ಲದೆ ಸಸ್ಯ ಬೆಳೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಬೆಳೆಯುವುದಾದ್ರೆ ಯಾವ ನೀರದು? ಕರ್ಮವೇ ನೀರು, ಅಂಬು. ನೋಡಿ, ಎಷ್ಟು ನೀವು ಕರ್ಮ ಮಾಡುತ್ತಿದ್ದೀರಿಯೋ ಅಷ್ಟು ವೃಕ್ಷ ದೊಡ್ಡದಾಗಿ ಬೆಳೆಯುತ್ತೆ, ಹೌದಲ್ಲ? ಆ ಕರ್ಮದ ಗಂಟು ಕಗ್ಗಂಟಾಗಬಾರದು. ಆದರೆ ಈ ಜೀವಾತ್ಮ ಅದನ್ನು ಕಗ್ಗಂಟು ಮಾಡ್ಕೊಂಡ್ಬಿಡ್ತಾನೆ, ಬಿಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನುವಷ್ಟು ಆ ಕರ್ಮಕ್ಕೆ ಪುಷ್ಟಿಯನ್ನು ಕೊಟ್ಟು 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 ನೀರು ಹಾಕಿ 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 ಆ ಚಿಗುರು ಬೆಳೀತಾ ಇದೆ, ಗಿಡವಾಗ್ತಾ ಇದೆ. ಈಗ ಅದು ಕರ್ಮವೇ ನೀರು, ಶರೀರವೇ ಮಧ್ಯಭಾಗವು. ನೋಡಿ, ಆ ಮರ ಬೆಳಿಬೇಕಾದ್ರೆ ಮಧ್ಯದ ಕಾಂಡ ಇದೆ ನೋಡಿ, ಅದೇ ಶರೀರ ಬೆಳೆದು ಬಿಡಿದೆ ಈಗ ದೊಡ್ಡದಾಗಿ. ಎಲ್ಲ ಅವಯವಗಳು ಇಂದ್ರಿಯಗಳು ದಷ್ಟಪುಷ್ಟವಾಗಿ ಹೋಗಿವೆ. ಈ ಸಂಸಾರ ವೃಕ್ಷಕ್ಕೆ ಪ್ರಾಣಗಳೇ ಕೊಂಬೆಗಳು. ಆ ವೃಕ್ಷ ಬೆಳೀತಾ ಇರ್ಬೇಕಾದ್ರೆ ಕೊಂಬೆಗಳು ಬೆಳೀತಾ ಹೋಗ್ತವೆ. ಅದಕ್ಕೆ ಪುಷ್ಟಿ ಕೊಡುವಂಥದ್ದು ಪ್ರಾಣಗಳು, ಪ್ರಾಣಶಕ್ತಿ. ಕೇವಲ ಪಂಚಪ್ರಾಣವಲ್ಲ, ಪಂಚ ಉಪಪ್ರಾಣಗಳು ಕೂಡ ಸೇರ್ಕೊಂಡಿರುತ್ತವೆ, ಹೌದಲ್ಲ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ, ಪಂಚ ಉಪಪ್ರಾಣಗಳು ಎಲ್ಲ ಸೇರಿಕೊಂಡು ಆ ವೃಕ್ಷ ಇನ್ನು ದೊಡ್ಡದಾಗಿ ಬೆಳೀತಾ ಇದೆ. ಆ ಕೊಂಬೆಗಳೇ ಪ್ರಾಣಗಳು. ಮತ್ತು ಕೊಂಬೆಗಳ ತುದಿ, ಯಾಕಂದ್ರೆ ಅಲ್ಲೇ ಹೂ ಬಿಡೋದು, ಹೂ ಬಿಟ್ಟು ಅಲ್ಲೇ ಕಾಯಾಗಿ ಹಣ್ಣಾಗೋದು. ಆದ್ರಿಂದ ಆ ಇಂದ್ರಿಯ ಸಮೂಹವೇ ಕೊಂಬೆಯ ತುದಿಗಳು. ಇಂದ್ರಿಯ ಸಮೂಹ ಅಂದ್ರೆ ಯಾವ್ಯಾವುದು? ಪಂಚ ಜ್ಞಾನೇಂದ್ರಿಯಾಣಿ, ಪಂಚಕರ್ಮೇಂದ್ರಿಯಾಣಿ, ಆ ಚತುರಂತಃಕರಣಾನಿ, ಹೌದಲ್ಲ? ಎಲ್ಲ ಇಂದ್ರಿಯ ಸಮೂಹ ಸೇರಿಕೊಂಡು ಅದು ವೃಕ್ಷದ ಮರದ ಕೊಂಬೆಯ ತುದಿಗಳು. ನಂತರ ಅಲ್ಲಿ ಹೂವಾಗತ್ತೆ, ಆ ತುದಿಯಲ್ಲಿ, ಆ ಕೊಂಬೆಗಳ ತುದಿಯಲ್ಲಿ ಹೂವಾಗತ್ತೆ. ಆ ಹೂವುಗಳೇ, ಪುಷ್ಪಗಳೇ ವಿಷಯಗಳು. ನೋಡಿ, ಇಂದ್ರಿಯಗಳು ಯಾವಾಗ ದಷ್ಟಪುಷ್ಟವಾಗ್ತವೆ ಅಂತಂದ್ರೆ ವಿಷಯಗಳನ್ನು ಸ್ಪರ್ಶ ಮಾಡಿದಾಗ. ಯಾವುದು ವಿಷಯಗಳು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ವಿಷಯಗಳನ್ನು ಇಂದ್ರಿಯ ಸ್ಪರ್ಶ ಮಾಡಿದಾಗಲೇ ಹೂವುಗಳು ಅರಳಿಕೊಳ್ಳುತ್ತವೆ ಆ ಕೊಂಬೆಗಳಲ್ಲಿ. ವಿಚಾರ ಮಾಡಿ, ವಿಷಯಗಳೇ ಪುಷ್ಪಗಳು, ಹೂವುಗಳು. ಬಗೆ ಬಗೆಯ ಕರ್ಮಗಳಿಂದ ಉತ್ಪನ್ನವಾದ ಬಹುವಿಧವಾದ ದುಃಖವೇ ಫಲವು. ಆ ಹೂವು ನಿಧಾನವಾಗಿ ಕಾಯಿ ಆಗುವುದು, ಕಾಯಿ ಹಣ್ಣಾಗುವುದು. ನಿಮ್ಮ ಕರ್ಮಕ್ಕೆ ಫಲ ದೊರಕಿತು. ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ, ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ. ವಿಚಾರ ಮಾಡಿ. ಈಗ ಈ ಒಂದು ವೃಕ್ಷದ ಮೇಲೆ ಕುಳಿತಿರುವ ಆ ಜೀವಾತ್ಮ ಪಕ್ಷಿ, ಎಲ್ಲಿ ಫಲವನ್ನು ಅನುಭವಿಸುವ ಜೀವನೇ ಪಕ್ಷಿಯು ಆ ಕರ್ಮ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಆಗಲೇ ಹೇಳಿದ ಹಾಗೆ ಕೆಟ್ಟ ಕರ್ಮವೂ ಉಂಟು, ಒಳ್ಳೆಯ ಕರ್ಮಗಳು ಉಂಟು. ಪಾಪಗಳು ಮಾಡಿದ್ದಾನೆ ಆ ಜೀವ, ಪುಣ್ಯ ಕರ್ಮಗಳನ್ನು ಮಾಡಿದ್ದೆ ಆ ಜೀವ, ಮಾಡಿದೆ ಆ ಜೀವ. ಪುಣ್ಯ ಕರ್ಮಗಳನ್ನು ಮಾಡಿದಾಗ ಅವನಿಗೆ ಹಣ್ಣುಗಳು ಸಿಹಿಯಾಗಿ ಸಿಗ್ತವೆ, ಬಹಳ ರುಚಿಕರವಾಗಿರುತ್ತೆ, ನಾಲಿಗೆ ಚಪ್ಪರಿಸ್ತಾನೆ, ಸುಖವನ್ನು ಅನುಭವಿಸ್ತಾನೆ. ಆದ್ರೆ ಅದೇ ಮರದಲ್ಲಿ
ಕೆಲವೊಂದು ಫಲಗಳು ಫಲವಾಗಿರುವುದಿಲ್ಲ, ಫಲವಾಗಿದ್ರು ಕಹಿಯಾಗಿರ್ತವೆ. ಅದನ್ನು ಕೂಡ ತಿನ್ನತೆ ಪಕ್ಷಿ ದುಃಖವನ್ನು ಅನುಭವಿಸುತ್ತೆ. ಯಾಕೆ? ಮಾಡಿದ ಪಾಪಕ್ಕೆ ಅನುಭವಿಸಲೇಬೇಕು ಕರ್ಮಫಲ, ನಾನಾ ರೋಗಗಳ ದುಃಖ, ನಾನಾ ಮಾನಸಿಕ ಯಾತನೆ, ಶಾರೀರಿಕ ಯಾತನೆ, ವ್ಯಾಧಿಗಳು, ಕರ್ಮಗಳ ಫಲಗಳು. ಇದನ್ನು ಆ ಪಕ್ಷಿ ಸೇವನೆ ಮಾಡ್ತಾ ಇದೆ. ಈ ಸಂಸಾರ ವೃಕ್ಷದ ಮೇಲೆ ಕುಳಿತಿದೆ ಆ ಜೀವಾತ್ಮ, ಆ ಪಕ್ಷಿ. ನೋಡಿ ಹೇಗಿದೆ ಸಂಸಾರದ ವೃಕ್ಷ. ಇದನ್ನ ಭಗವದ್ಗೀತೆಯಲ್ಲಿ ಮತ್ತೊಂದು ರೀತಿಯಲ್ಲಿ ವರ್ಣಿಸಿದ್ದಾರೆ. ವೃಕ್ಷ ಏನೋ ಸರಿ, ಆದ್ರೆ ಅಲ್ಲಿ ವೃಕ್ಷ ಉಲ್ಟಾ ಆಗೋಗಿದೆ. ಉಲ್ಟಾ. ಮರ ಸಾಮಾನ್ಯವಾಗಿ ನಾವು ನೋಡೋದೇನು ಅಂದ್ರೆ ಬೇರೆ ಕೆಳಗೆ ರಂಬೆ ಕೊಂಬೆಗಳು, ಎಲೆಗಳು ಮೇಲೆ, ಹೌದಲ್ಲ? ಹಾಗೆ ಸಾಮಾನ್ಯವಾಗಿ ನಾವು ಜಗತ್ತನ್ನು ನೋಡುವಂಥದ್ದು, ಜಗತ್ತಲ್ಲಿರುವ ಮರಗಳನ್ನು ನೋಡುವಂಥದ್ದು, ಅದು ಸರಿಯಾಗಿ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ವಿಚಿತ್ರವಾದಂತಹ ವರ್ಣನೆಯೊಂದಿಗೆ ವಿವರಿಸ್ತಾರೆ ಈ ಸಂಸಾರದ ವೃಕ್ಷವನ್ನು. ಮರವನ್ನು ತಿರುಗಿಸುವುದರಿಂದ ಮರ ತಿರುಗಿಸ್ಬಿಡ್ತಾರಲ್ಲಿ. ರಂಬೆ ಕೊಂಬೆ ಕಾಂಡಗಳು ಎಲ್ಲ ಕೆಳಗೆ, ಮೇಲೆ ಬೇರಿದೆ. ಅದನ್ನು ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ 15ನೇ ಅಧ್ಯಾಯದ ಪುರುಷೋತ್ತಮ ಯೋಗವನ್ನು ಅಧ್ಯಯನ ಮಾಡುವಾಗ ಪ್ರಥಮ ಶ್ಲೋಕವೇ ಆ ಸಂಸಾರ ವೃಕ್ಷವನ್ನು ವರ್ಣಿಸ್ತಾರೆ. ಆ ಮರ ತಿರುಗು ಮುರುಗಾಗಿದೆ. ನೋಡಿ, ಆ ಶ್ಲೋಕ ನೆನಪಾಗ್ತಾ ಇದೆ. ಊರ್ಧ್ವ ಮೂಲಮಧ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಯಾರು ಈ ಸಂಸಾರ ವೃಕ್ಷವನ್ನು ಹೀಗೆ ತಿಳಿದುಕೊಳ್ತಾರೋ, ವೇದವಿತ್, ಅವರು ವೇದವನ್ನು ಬಲ್ಲವರು, ವೇದವನ್ನು ಅರಿತುಕೊಂಡವರು. ಯಾರು ಈ ರೀತಿಯಾಗಿ ತಿಳಿದುಕೊಂಡವರು? ಊರ್ಧ್ವ ಮೂಲಂ ಅಧಃಶಾಖಂ. ಮೂಲ, ಆ ಸಂಸಾರ ವೃಕ್ಷದ ಬೇರು ಎಲ್ಲಿದೆ ಅಂದ್ರೆ ಊರ್ಧ್ವ, ಮೇಲೆ ಇದೆ. ಶಾಖೆಗಳು ಎಲ್ಲಿದೆ? ಅಧಃ ಶಾಖಂ. ಊರ್ಧ್ವ ಮೂಲಮಧಃಶಾಖಂ. ಅದು ಹೇಗೆ? ಅದು ಆ ರೀತಿಯಾದ ವರ್ಣನೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ಆ ಸಂಸಾರ ವೃಕ್ಷವನ್ನು ಆ ನಂತರ ಚರ್ಚೆ ಮಾಡುವ. ಈಗ ಇಲ್ಲಿ ಸರಿಯಾಗಿ ಮರ ನಿಂತಿದೆ, ಬೇರೆ ಕೆಳಗಡೆ ಇದೆ. ನೋಡಿ, ಈ ಸಂಸಾರ ವೃಕ್ಷ ಎಷ್ಟು ವಿಚಿತ್ರ ನೋಡಿ. ನಾವು ವೃಕ್ಷವನ್ನು ಕೇವಲ ಭೂಮಿಯಿಂದ ಮಾತ್ರ ಮೇಲೆ ನೋಡ್ತೇವೆ, ಹೌದಲ್ಲ? ಆದರೆ ನಮ್ಮ ಜ್ಞಾನ ಹೇಗಿರಬೇಕು ಅಂತಂದ್ರೆ, ಆ ಮರವನ್ನು ನೋಡಿದ ಕೂಡಲೇ ನಾವು ಭೂಮಿಯ ಕೆಳಗೆ ಎಷ್ಟು ಬೆಳೆದಿದೆ ಅನ್ನುವುದನ್ನು ನಾವು ಮಾನಸಿಕವಾಗಿ ನೋಡಬೇಕು. ಕಣ್ಣಿಗೆ ಕಾಣಲ್ಲ. ಯಾಕೆ? ಭೂಮಿ ಅದು ಮುಚ್ಚೋಗಿದೆ, ಕೆಳಗಡೆ ಕಾಣೋದಿಲ್ಲ ನಮಗೆ. ನಮಗ್ ಕಾಣೋದು ಮೇಲೆ ಕಾಂಡ, ರೆಂಬೆ, ಕೊಂಬೆ, ಆ ಎಲೆಗಳು, ಹೂವು, ಕಾಯಿ, ಹಣ್ಣು, ಇಷ್ಟು ಮಾತ್ರ ಕಾಣ್ತವೆ ನಮಗೆ. ಕೆಳಗಡೆ ಬೇರೆನ್ನ ಏನಾದ್ರೂ ನೋಡಿದೀರ ನೀವು? ಕಾಣುತ್ತಾ ನಿಮಗೆ? ಅದನ್ನ ನೋಡಕ್ಕೆ ಹೋಗಲ್ಲ ನಾವು. ಯಾರು ಇಂತಹ ಹೆಮ್ಮರದ ಬೇರನ್ನು ಯಾರು ತಮ್ಮ ಒಂದು ಆಂತರಿಕ ಕಣ್ಣುಗಳಿಂದ ನೋಡುವರೋ ಅವರೇ ಜ್ಞಾನಿಗಳು, ಹೌದಲ್ಲ? ದೇವರು ನಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ. ಯಾರಿಗೆ ಕಾಣ್ತದೋ ಅವರು ಸಾಕ್ಷಾತ್ಕರಿಸಿಕೊಂಡಂಥವರು, ದೈವತ್ವವನ್ನು ಸಾಕ್ಷಾತ್ಕರಿಸಿಕೊಂಡವರು. ಅವರಿಗೆ ಮಾತ್ರ ಕಾಣುತ್ತೆ. ಬಾಕಿಯವರಿಗೆ ಕೇವಲ ಮರ ಕಾಣುತ್ತೆ. ಜ್ಞಾನಿಗಳಿಗೆ ಮರ ಕಾಣುವುದಷ್ಟೇ ಅಲ್ಲ, ಅದರ ಬೇರು ಕೂಡ ಕಾಣುತ್ತೆ. ಎಷ್ಟು ಹೆಮ್ಮರವಾಗಿದೆಯೋ ಅದು ಕೆಳಗಡೆ ಅಷ್ಟು ಬೇರೂರಿದೆ ಅಂತ ಅರ್ಥ. ಕೆಳಗಡೆ ಇನ್ನೂ ಗಟ್ಟಿಯಾಗಿರುತ್ತೆ. ಇಲ್ದಿರ ಮರವನ್ನು ಹಿಡ್ಕೋಬೇಕಲ್ಲ, ಅದು ಬೇರು ಎಷ್ಟು ಗಟ್ಟಿಯಾಗಿರ್ಬೇಕು ವಿಚಾರ ಮಾಡಿ. ಆ ಬೇರು ಅನ್ನುವುದೇ, ಮೂಲ ಅನ್ನುವುದೇ ಆತ್ಮಜ್ಞಾನ. ನೋಡಿ, ಈ ರೀತಿಯಲ್ಲಿ
ಸಂಸಾರ ವೃಕ್ಷವನ್ನು ವರ್ಣನೆ ಮಾಡ್ತಾರೆ ಆಚಾರ್ಯ ಶಂಕರ್. ಮುಂದಿನ ಶ್ಲೋಕ ನೋಡೋಣ. ಈ ಒಂದು ಬಂಧನಕ್ಕೆ ಏನು ಕಾರಣ ಅನ್ನುವುದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಬಂಧದ ನಿರೂಪಣೆ ಈ ಶ್ಲೋಕದೊಂದಿಗೆ ಮುಕ್ತಾಯವಾಗುತ್ತೆ. 146ನೇ ಶ್ಲೋಕ ಹೇಳಿಕೊಡ್ತೇವೆ. ಪುನರಾವರ್ತನೆ ಮಾಡಿ 2 ಬಾರಿ ಈ ಶ್ಲೋಕವನ್ನು ಪಾರಾಯಣ ಮಾಡೋಣ. ಅಜ್ಞಾನಮೂಲೋ ಯಮನಾತ್ಮ ಬಂಧೋ ಬಂಧೋ ಇದೆ, ಬಂಧ ಪೂರ್ತಿ ಹೇಳುವಾಗ ಬಂಧ ಹೇಳುವ. ಅಜ್ಞಾನಮೂಲೇ ಯಮನಾತ್ಮ ಬಂಧ ನೈಸರ್ಗಿಕೋ ನಾದಿರನಂತ ಈರಿತ. ಜನ್ಮಾಪ್ಯಯ ವ್ಯಾಧಿ ಜರಾಧಿ ದುಃಖ ಪ್ರವಾಹ ಪಾತಂ ಜನಯತ್ಯಮುಷ್ಯ. ಮತ್ತೊಮ್ಮೆ ಹೇಳುವ. ಅಜ್ಞಾನಮೂಲೋ ಯಮನಾತ್ಮ ಬಂಧ ನೈಸರ್ಗಿಕೋ ನಾದಿರನಂತ ಈರಿತ. ಜನ್ಮಾಪ್ಯಯ ವ್ಯಾಧಿ ಜರಾದಿ ದುಃಖ ಪ್ರವಾಹ ಪಾತಂ ಜನಯತ್ಯಮುಷ್ಯ. ನೋಡಿ ಈ ಸಂಸಾರ ಬಂಧನ ಹೇಗೆ ನೋಡುವ. ಫ್ರೆಂಡ್, this bondage of non-self springs from ignorance, is self-caused, and is described as without beginning and end. It subjects one to the long train of miseries such as birth and death, disease and decrepitude, and so forth. Self-caused, not depending upon any other cause. Without end, relatively speaking, that is, on the realization of the self, it disappears. So good. Ajnana moolah ayam anatma bandha naisargikah anadihi ananta ईरितः जन्म अपि जन्माप्यय जन्म अपि जन्म अप्यय व्याधि जरा आदि दुःख प्रवाहपातं जनयति अमुष्य. ಅನ್ವಯಾರ್ಥ ನೋಡುವ. ಅಜ್ಞಾನ ಮೂಲ, ಅಜ್ಞಾನವನ್ನೇ ಮೂಲವಾಗಿ ಉಳ್ಳ ಅಯಂ ಈ ಅನಾತ್ಮ ಬಂಧ, ಅನಾತ್ಮವೆಂಬ ಬಂಧವು ನೈಸರ್ಗಿಕ, ನೈಸರ್ಗಿಕವಾಗಿಯೂ ಅನಾದಿ, ಅನಾದಿಯಾಗಿಯೂ ಅನಂತ, ಅನಂತವಾಗಿಯೂ ಇರುವುದೆಂದು ಈ ರೀತ ಹೇಳಲ್ಪಟ್ಟಿದೆ. ಇದು ಅಮುಷ್ಯ, ಇವನಿಗೆ ಜನ್ಮ ಅಪ್ಯಯ ವ್ಯಾಧಿ ಜರಾ ಆದಿ ದುಃಖ ಪ್ರವಾಹ ಪಾತಂ, ಜನ್ಮ ನಾಶ ವ್ಯಾಧಿ ಮುಪ್ಪು ಮೊದಲಾದ ದುಃಖ ಪ್ರವಾಹದಲ್ಲಿ ಪತನವನ್ನು ಜನಯತಿ ಉಂಟು ಮಾಡುತ್ತದೆ. ನೋಡಿ, ಸಂಸಾರ ವೃಕ್ಷದ ಈ ಬಂಧನದಲ್ಲಿ ಯಾವ ರೀತಿಯಲ್ಲಿ ಕಷ್ಟಕ್ಕೆ ಈಡು ಮಾಡ್ತದೆ ಆ ಜೀವಾತ್ಮನನ್ನು ನೋಡೋಣ. ತಾತ್ಪರ್ಯ: ಈ ಅನಾತ್ಮ ಬಂಧವು ಅಜ್ಞಾನದಿಂದ ಉಂಟಾಗಿದೆ. ಇದು ನೈಸರ್ಗಿಕವಾಗಿಯೂ ಅನಾದಿಯಾಗಿಯೂ ಅನಂತವಾಗಿಯೂ ಇದೆ ಎಂದು ಹೇಳಲ್ಪಟ್ಟಿದೆ. ಇದು ಜೀವನನ್ನು ಜನ್ಮ ಅಪ್ಯಯ
ನಾಶ, ವ್ಯಾಧಿ, ಮುಪ್ಪು ಮೊದಲಾದ ದುಃಖ ಪ್ರವಾಹದಲ್ಲಿ ಬೀಳುವಂತೆ ಮಾಡುತ್ತದೆ. ಮೂಲ ಕಾರಣ ಏನು? ಅಜ್ಞಾನ. ಪರಿಹಾರ ಏನು? ಜ್ಞಾನ. ಹೌದಲ್ಲ? ನೋಡಿ, ನೈಸರ್ಗಿಕವಾಗಿಯೂ ಅಂತಂದ್ರೆ ಇದು ಬೇರೆ ಕಾರಣವನ್ನು ಅಪೇಕ್ಷಿಸದೆ ತಾನಾಗಿಯೇ ಹುಟ್ಟುತ್ತದೆ. ನೋಡಿ ಹೇಗಿದೆ ಇದು ಸಂಸಾರ ವೃಕ್ಷದ ಈ ಒಂದು ಬೀಜ ಅಜ್ಞಾನ. ತಾನಾಗೆ ಹುಟ್ಟುಬಿಡುತ್ತೆ. ಅಜ್ಞಾನ ತನ್ನಲ್ಲಿ ಇರುವುದೆಂದು ಗೊತ್ತಾದಾಗ, ಅಥವಾ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದು ಪ್ರಕಟವಾದಾಗ. ಹೇಗೆ ಬಂತದು? ತಾನಾಗೆ ಬಂದ್ಬಿಟ್ಟಿದೆ ಅದು, ನೈಸರ್ಗಿಕವಾಗಿಯೇ. ದುಃಖ ನೋಡಿ ಅನಂತವಾಗಿಯೂ ಇದೆ ಎಂದು ಹೇಳಲ್ಪಟ್ಟಿದೆ. ಇದರ ಆದಿಯಾಗಲಿ ಮಧ್ಯವಾಗಲಿ ಅಂತವಾಗಲಿ ಕಾಣುವುದಿಲ್ಲ. ಭಗವದ್ಗೀತೆಯ ವಾಣಿ, ನಾಂತೋ ನಚಾದಿರ್ನಚ ಸಂಪ್ರತಿಷ್ಠಾ. ಭಗವದ್ಗೀತೆಯ ಪುರುಷೋತ್ತಮ ಯೋಗದ 3ನೆಯ ಶ್ಲೋಕ. ನಾಂತೋ ನಚಾದಿರ್ನಚ ಸಂಪ್ರತಿಷ್ಠಾ ಅಶ್ವತ್ಥ ವೃಕ್ಷ. ನೋಡಿ, ಈ ವೃಕ್ಷಕ್ಕೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ, ನಿರಂತರ ಇರುತ್ತೆ. ಅದಕ್ಕೆ ಅಶ್ವತ್ಥ. ಹ ಅಂದ್ರೆ ಸ್ಥಿರತೆ. ಶ್ವತ್ಥ, ಶ್ವ ಅಂತಂದ್ರೆ ನಾಳೆ ಇರುವಂಥದ್ದು. ಅಶ್ವತ್ಥ, ಈ ಸಂಸಾರ ನಾಳೆ ಇರುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಆ ವೃಕ್ಷದ ಹೆಸರು, ಅಶ್ವತ್ಥ. ಅಂದ್ರೇನು? ಇದಕ್ಕೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ, ನಿರಂತರವಾಗಿರ್ತವೆ ಇದು. ಆದರೆ ಇದು ಈ ಶರೀರದ ಸಂಸಾರದ ಈ ಅವಸ್ಥೆ ಏನಿದೆ ತಾತ್ಕಾಲಿಕ. ಆದರೆ ಜೀವಾತ್ಮ ನಿರಂತರ. ಇದೇ ಅಜ್ಞಾನ ಇನ್ನೂ ಕೂಡ ಮುಂದುವರಿಸ್ತಾನವನು. ಮುಂದುವರಿಸದೇ ಇದ್ರೆ ಆತ ಜ್ಞಾನಿ. ಆದರೆ ಅಧಿಕಾಂಶ ಜನ ಮೋಸಕ್ಕೆ ಒಳಗಾಗಿದ್ದಾರೆ. ಈ ಇಂದ್ರಿಯ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹೌದಲ್ಲ? ಇದರಿಂದ ಹೊರಬರುವುದೇ ವಿವೇಕ ಲಕ್ಷಣ, ವಿವೇಕ ಚೂಡಾಮಣಿ. ಆದ್ದರಿಂದ ಈ ಬಂಧದ ನಿರೂಪಣೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಲಾಗಿತ್ತು ಯಾವ ರೀತಿಯಲ್ಲಿ ಅಜ್ಞಾನವೇ ಇಲ್ಲಿ ಇದೆಲ್ಲದಕ್ಕೂ ಕೂಡ ಕಾರಣ ಅನ್ನುವುದನ್ನು ತಿಳಿಸಿ ಆಗಿತ್ತು. ಸಮಸ್ಯೆಯನ್ನು ಹೇಳಿ ಆಯಿತು. ಪರಿಹಾರ? ಪರಿಹಾರ ಮುಂದಿನ ಶ್ಲೋಕದಿಂದ ಆರಂಭವಾಗತ್ತೆ. ಈ ಬಂಧನದ ನಾಶ, ಈ ಬಂಧನದ ನಾಶಕ್ಕೆ ಯಾವ ಸಾಧನಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಅದನ್ನು ಮುಂದಿನ ಶ್ಲೋಕದಿಂದ ವಿವರಿಸಲಾಗುವುದು. ಮುಂದಿನ ಶುಕ್ರವಾರ ಈ ಶ್ಲೋಕಗಳನ್ನು ವಿಚಾರ ಮಾಡೋಣ. ಅಜ್ಞಾನವನ್ನು ತೊಲಗಿಸಿಕೊಳ್ಳುವಂತಹ ವಿಧಾನವನ್ನು ಅನುಸರಿಸೋಣ. ಯಾವತ್ತೂ ಕೂಡ ನಾವು ಜ್ಞಾನವನ್ನು ಆಸ್ವಾದಿಸಬೇಕು, ಪುಣ್ಯ ಕಾರ್ಯಗಳನ್ನು ಮಾಡುವಂತಾಗಬೇಕು, ಜೀವನವನ್ನು ಪವಿತ್ರವಾಗಿ ಇಟ್ಟುಕೊಳ್ಳಬೇಕು, ಜನ್ಮ ಸಾರ್ಥಕವಾಗಬೇಕು. ಈ ಸತ್ಸಂಗದ ಪ್ರಾರಂಭದಲ್ಲಿ ನಾವೇನು ಹೇಳಿದ್ವು? ಕೆಲವರು ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವರು. ಯಾಕೆ? ಸಂಸಾರ ವೃಕ್ಷ, ಸಂಸಾರ ಬಂಧನ. ಆದರೆ ಜನ್ಮ ಸಾರ್ಥಕತೆ ಹೇಗೆ? ಸಂಸಾರದಿಂದ ಬಿಡುಗಡೆ, ಸುಜ್ಞಾನದ ದೀಪನ ಉದ್ದೀಪನ. ಯಾವ ರೀತಿಯಲ್ಲಿ ಈ ಬಂಧನದ ನಾಶಕ್ಕೆ ಸಾಧನೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡೋಣ ಮುಂದಿನ ಶುಕ್ರವಾರ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.